ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆ ಕೂಡ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆ ಮಾಡಿದ್ರು ಮತ್ತು ಅದನ್ನ ವಿಸ್ತೃತ ಚರ್ಚೆಗೆ ಜಂಟಿ ಸಂಸದೀಯ ಮಂಡಳಿಯ ಮುಂದಿಡೋದಕ್ಕೆ ಕೂಡ ಸರ್ಕಾರ ಸಿದ್ಧ ಇದೆ ಅಂತ ಹೇಳಿದಷ್ಟೇ ಅಲ್ಲದೆ, ತಮ್ಮ ಸುದೀರ್ಘ ಭಾಷಣದಲ್ಲಿ ಮುಸ್ಲಿಮರ ಅಭಿವೃದ್ಧಿಗಾಗಿ ಸರ್ಕಾರ ತರೋದಕ್ಕೆ ಹೋಗ್ತಾ ಇರೋ ಈ ಬಿಲ್ ಅನ್ನ ವಿರೋಧ ಪಕ್ಷಗಳು ವೋಟ್ ಬ್ಯಾಂಕ್ನ ಕಾರಣಕ್ಕೆ ವಿರೋಧಿಸ್ತಾ ಇವೆ ಅನ್ನೋ ಅಂಶವನ್ನ ಪದೇ ಪದೇ ಹೇಳೋದ್ರಲ್ಲಿ ರಿಜಿಜುಗೆ ಯಾವ ಸಂಕೋಚನೂ ಇರಲಿಲ್ಲ. ಮತ್ತು ರಿಜಿಜು ಅವರ ಇವತ್ತಿನ ಸಂಸತ್ ಭಾಷಣ ಕೂಡ ತುಂಬಾ ಅಚ್ಚುಕಟ್ಟಾಗಿ ವಿಷಯಾಧಾರಿತವಾಗಿ ಕಂಗೊಳಿಸ್ತಾ ಇತ್ತು. ಈ ಮಸೂದೆಯಲ್ಲಿ ತರಲಾಗಿರುವ ತಿದ್ದುಪಡಿಗಳನ್ನ ಸಚಿವ ರಿಜಿಜು ಸಂಸತ್ತಿಗೆ ಹೇಳಿದ್ರು ಮತ್ತು ಆ ಬಗ್ಗೆ ಮತ್ತಷ್ಟು ಚರ್ಚೆಗೆ ಕೂಡ ಸಿದ್ಧ ಅನ್ನೋದನ್ನು ತಿಳಿಸಿದ್ರು. ಹಾಗಾದ್ರೆ ಹೊಸ ಬಿಲ್ನಲ್ಲಿ ಪ್ರತಿಪಕ್ಷಗಳು ವಿರೋಧ ಮಾಡೋದಕ್ಕೆ ಏನಿದೆ? ಮುಸ್ಲಿಂ ಸಮುದಾಯಗಳೇ ಈ ಬಿಲ್ಲನ್ನು ಸ್ವಾಗತಿಸ್ತಾ ಇರುವಾಗ ಪ್ರತಿಪಕ್ಷಗಳ ವಿರೋಧ ಯಾಕೆ? ಅವರಿಗೇ ಬೇಕಾಗಿರೋದು ಇವರಿಗೆ ಯಾಕೆ ಬೇಡ ಆಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡ್ಬಿಡೋಣ. ಗೆಳೆಯರೆ, ವಕ್ಫ್ ಆಕ್ಟ್ಗೆ ತಿದ್ದುಪಡಿಯನ್ನು ತರೋದಕ್ಕೆ ಸಂಸತ್ತಲ್ಲೊಂದು ಮಸೂದೆಯನ್ನ ಆಗಸ್ಟ್ 5ನೇ ತಾರೀಕು ಮಂಡಿಸಲಾಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಅನಿರೀಕ್ಷಿತ ವಿದ್ಯಮಾನಗಳು ನಡೆದು ಹೋದವು. ಹೀಗಾಗಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಬಾಂಗ್ಲಾ ವಿದ್ಯಮಾನಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾದ ಕಾರಣ ಅವತ್ತು ಬಿಲ್ ಸದನದಲ್ಲಿ ಪ್ರಸ್ತಾವನೆ ಆಗಲಿಲ್ಲ. ಅದು ಇವತ್ತು ಅಂದರೆ ಗುರುವಾರ ಮಂಡನೆ ಆಯಿತು. ಸ್ಪೀಕರ್ ಓಂ ಬಿರ್ಲಾ ಸಚಿವ ರಿಜಿಜು ಅವರ ಮನವಿಯ ಮೇರೆಗೆ ಬಿಲ್ ಅನ್ನ ಜಂಟಿ ಸದನ ಸಮಿತಿಯ ಮುಂದೆ ಮಂಡಿಸೋದಕ್ಕೆ ಅವಕಾಶವನ್ನು ಕೊಟ್ಟರು. ಇನ್ನು ಈ ಬಿಲ್ ಬಗ್ಗೆ ಮುಸ್ಲಿಂ ಲಾ ಬೋರ್ಡ್ ಅನ್ನು ಹೊರತುಪಡಿಸಿದರೆ ಇನ್ನುಳಿದ ಬಹುತೇಕ ಮುಸ್ಲಿಂ ಸಮುದಾಯಗಳು, ಸಂಘಟನೆಗಳ ನಾಯಕರು ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಬದಲಾವಣೆಗಳನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಆಲ್ ಇಂಡಿಯಾ ಸೂಫಿ ಸಜ್ಜಾದಾನಿಷನ್ ಕೌನ್ಸಿಲ್ ಈ ಹೊಸ ತಿದ್ದುಪಡಿಗಳನ್ನು ಸ್ವಾಗತಿಸಿದೆ. ಜೊತೆಗೆ ಅದರಲ್ಲಿ ದರ್ಗಾಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತ್ಯೇಕ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತರುವುದಕ್ಕೆ ಅವರು ಮನವಿಯನ್ನು ಮಾಡಿದ್ದಾರೆ. ಸದ್ಯಕ್ಕಿರೋ ವಕ್ಫ್ ದರ್ಗಾಗಳಿಗೆ ಮಹತ್ವವನ್ನು ಕೊಡ್ತಾ ಇಲ್ಲ. ಸುನ್ನಿ ವಕ್ಫ್ ಬೋರ್ಡ್ ಶರಿಯಾ ಕಾನೂನುಗಳ ಅಡಿಯಲ್ಲಿ ದರ್ಗಾಗೆ ಯಾವ ಮಹತ್ವನೂ ಕೊಡುವುದಿಲ್ಲ. ಹೀಗಾಗಿ ಇಸ್ಲಾಂನ ಭಾಗವಾದ ಸೂಫಿ ಪಂಗಡ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದೆ. ಆ ಪಂಗಡವನ್ನು ಕೂಡ ಕಾಪಾಡಿ ಅನ್ನೋ ತರದ ಅಹವಾಲನ್ನ ಅವರು ಸಲ್ಲಿಸಿದ್ದಾರೆ. ಗೆಳೆಯರೆ, ಹಾಗೆ ನೋಡಿದ್ರೆ ಭಾರತದಲ್ಲಿ ಇಸ್ಲಾಂ ಇವತ್ತು ಈ ಪರಿ ವಿಸ್ತರಿಸಿಕೊಳ್ಳೋದರ ಹಿಂದೆ ಸೂಫಿಗಳ ಪ್ರಯತ್ನ ಕೂಡ ತುಂಬಾ ದೊಡ್ಡದಿದೆ. ಒಂದ್ ಕಡೆ ಭಾರತಕ್ಕೆ ಇಸ್ಲಾಂ ದಾಳಿಗಳ ಮೂಲಕ, ಖಡ್ಗದ ತುದಿಯ ಮೂಲಕ ಬಂದ್ರೆ, ಇನ್ನೊಂದು ಕಡೆ ಸೂಫಿ ಸಂತರು ಇಲ್ಲಿನ ಪ್ರಭಾವಿಗಳನ್ನ, ಆಡಳಿತಗಾರರನ್ನ ತಮ್ಮ ಮಾತು ಹಾಗೂ ಬುದ್ಧಿವಂತಿಕೆಯಿಂದ ಮೋಡಿ ಮಾಡಿದ್ರು, ಮತಾಂತರ ಮಾಡಿದ್ರು. ಆಡಳಿತಗಾರರು ಮತಾಂತರಗೊಂಡ ಮೇಲೆ ಜನರದ್ದೇನಿದೆ? ಹೀಗೆ ಭಾರತ ಸೇರಿದ ಹಾಗೆ ಏಷ್ಯಾದ ಸಾಕಷ್ಟು ದೇಶಗಳಲ್ಲಿ ಸೂಫಿ ಸಂತರಿಂದ ಕೂಡ ಇಸ್ಲಾಂ ಬೆಳೀತು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು ಅಂದ್ರೆ, ತಬ್ಲಿಗಿಗಳ ಪ್ರಭಾವ ಇಸ್ಲಾಂ ಅಲ್ಲಿ ಹೆಚ್ಚಾಗ್ತಾ ಹೋದಂತೆ, ಶರಿಯಾ ಬಗ್ಗೆ ಮುಸ್ಲಿಂ ಲಾ ಬೋರ್ಡ್ ಹೆಚ್ಚು ಪ್ರೀತಿಯನ್ನ ಬೆಳೆಸ್ಕೊಳ್ತಾ ಹೋದಂತೆ ಈ ಸೂಫಿಗಳು ನಿರ್ಲಕ್ಷ್ಯಕ್ಕೀಡಾಗ್ತಾ ಇದ್ದಾರೆ. ಹೀಗಾಗಿ ಅವರು ನಮ್ಮ ಹಕ್ಕುಗಳನ್ನು ಕೂಡ ಹೊಸ ಕಾನೂನುಗಳ ಮೂಲಕ ಕಾಪಾಡಿ ಅಂತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ. ಇನ್ನು ಈ ತಿದ್ದುಪಡಿಗಳ ಮೂಲಕ ಇನ್ನು ಮುಂದೆ ಮುಸ್ಲಿಂ ಜನಾಂಗದ ವಿವಿಧ ಪಂಗಡಗಳು ಅಂದ್ರೆ ಶಿಯಾ ಮುಸ್ಲಿಮರು, ಅಹಮದಿಯರು, ಬೋಹ್ರಾಗಳು, ಹೀಗೆ ನಮ್ಮಲ್ಲಿ ಬೇರೆ ಬೇರೆ ಪಂಗಡಗಳ ಮುಸ್ಲಿಮರು ಏನಿದ್ದಾರೆ ಅವರೆಲ್ಲರಿಗೆ ಕೂಡ ಪ್ರತ್ಯೇಕ ವಕ್ಫ್ ಅನ್ನ ಹೊಂದೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಗುತ್ತೆ. ಹೀಗಾಗಿ ಆ ಸಮುದಾಯಗಳು ಕೂಡ ಖುಷಿ ಆಗ್ತಾ ಇವೆ. ಇನ್ನು ಈ ಮಸೂದೆಯನ್ನು ವಿರೋಧಿಸ್ತಾ ಇರೋದು ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ತಮಿಳುನಾಡಿನ DMK ಹಾಗೂ ಇನ್ನಿತರ INDIA ಕೂಟದ ಪ್ರತಿಪಕ್ಷಗಳು. ಈ ವಿರೋಧಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಅವರಲ್ಲಿ ಸ್ಪಷ್ಟತೆ ಇದ್ದಂತಿಲ್ಲ. ಅಲ್ಲಿನ ಸಾಕಷ್ಟು ಸಂಸದರು ವೈಯಕ್ತಿಕವಾಗಿ ಬಿಲ್ ಮಂಡನೆಯಿಂದ ತುಂಬಾ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಪಕ್ಷದ ವರಿಷ್ಠರ ಒತ್ತಾಯಕ್ಕೆ ಸದನದಲ್ಲಿ ವಿರೋಧವನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಸಚಿವ ಕಿರಣ್ ರಿಜಿಜು ಸದನದಲ್ಲಿ ಹೇಳಿದರು. ಹಾಗೆ ಮುಸ್ಲಿಮೇತರ ಸಮುದಾಯದ ಸಚಿವನೊಬ್ಬ ಮುಸ್ಲಿಮರಿಗೆ ಸಂಬಂಧಪಟ್ಟ ವಕ್ಫ್ ಅಲ್ಲಿ ಬದಲಾವಣೆಗಳನ್ನು ತರುವ ಮಸೂದೆಯನ್ನ ಮಂಡಿಸ್ತಾ ಇರೋದಕ್ಕೆ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ್ದನ್ನು ಕೂಡ ಕಿರಣ್ ರಿಜಿಜು ತೀವ್ರವಾಗಿ ಆಕ್ಷೇಪಿಸಿದ್ರು. ನಾನು ಮುಸ್ಲಿಂ ಅಲ್ಲದೇ ಇದ್ರೂ ಅಲ್ಪಸಂಖ್ಯಾತ, ಹೀಗಾಗಿ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ನನ್ನ ಜವಾಬ್ದಾರಿ ಕೂಡ ಅಂತ ಹೇಳಿದ ರಿಜಿಜು, ಒಬ್ಬ ಮುಸ್ಲಿಮೇತರನಾಗಿ ಅಂದ್ರೆ ಒಬ್ಬ ಬೌದ್ಧನಾಗಿ ಮುಸ್ಲಿಂ ಸಮುದಾಯದ ರಕ್ಷಣೆಗಾಗಿ ಒಂದು ಮಸೂದೆಯನ್ನ ಸದನದಲ್ಲಿ ಮಂಡಿಸುವ ಅವಕಾಶ ಸಿಕ್ಕಿರೋದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ಹೇಳಿಕೊಳ್ಳುವ ಮೂಲಕ ಅಲ್ಲಿ ಕೂಡ ಪ್ರತಿಪಕ್ಷಗಳ ಕಾಲೆಳೆಯುವ ಕೆಲಸವನ್ನು ಮಾಡಿದ್ರು. ಇನ್ನು ಈ ತಿದ್ದುಪಡಿ ಮಸೂದೆಯನ್ನ ದೆಹಲಿ ರಾಜ್ಯ ಹಜ್ ಕಮಿಟಿ ಅಧ್ಯಕ್ಷೆ ಕೌಸರ್ ಜಹಾನ್ ಸ್ವಾಗತಿಸಿದ್ದಾರೆ. ಆಕೆ ಪ್ರತಿಪಕ್ಷಗಳ ನಡೆಯ ಬಗ್ಗೆ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ತಿದ್ದುಪಡಿ ಮಸೂದೆ ವಕ್ಫ್ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸಿಕೊಡ್ತಾ ಇದೆ. ಅದನ್ನು ಪ್ರತಿಪಕ್ಷಗಳು ವಿರೋಧಿಸ್ತಾ ಇರೋದು ಯಾಕೆ? ಇದು ಮಹಿಳಾ ವಿರೋಧಿ ನೀತಿನ ಅನ್ನೋ ಪ್ರಶ್ನೆಯನ್ನ ಆಕೆ ಕೇಳಿದ್ದಾರೆ. ಹಾಗೆ ಈ ಹೊಸ ತಿದ್ದುಪಡಿಗಳ ಮೂಲಕ ವಕ್ಫ್ ಅಲ್ಲಿ ಒಂದು ಪಾರದರ್ಶಕತೆ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ವಿಭಾಗಗಳ ಮುಸ್ಲಿಮರಿಗೂ ಅದರಲ್ಲಿ ಪ್ರಾತಿನಿಧ್ಯ ಸಿಗುತ್ತೆ. ಹೀಗಾಗಿ ಈ ತಿದ್ದುಪಡಿಗಳನ್ನ ವಿರೋಧಿಸುವುದರಲ್ಲಿ ಅರ್ಥ ಇಲ್ಲ ಅಂತ ದೆಹಲಿ ರಾಜ್ಯ ಹಜ್ ಕಮಿಟಿ ಅಧ್ಯಕ್ಷೆ ಕೌಸರ್ ಜಹಾನ್ ಹೇಳ್ತಾ ಇದ್ದಾರೆ.
ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಈ ಹಿಂದೆ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಶಬಾನು ಪ್ರಕರಣ ನಡೀತು ನೋಡಿ. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪನ್ನ ಯಾವ ಸಮುದಾಯ ವಿರೋಧಿಸಿತ್ತೋ ಅಲ್ಲಿ ಮಹಿಳೆಯರಿಗೆ ಅವರ ಹಕ್ಕುಗಳು ಸಿಗದ ಹಾಗೆ ತಡೆಯೋ ಪ್ರಯತ್ನವನ್ನ ಯಾರು ಮಾಡಿದ್ರೋ ಅದೇ ಜನ ಇವತ್ತು ಈ ತಿದ್ದುಪಡಿಯನ್ನು ಕೂಡ ವಿರೋಧಿಸ್ತಾ ಇದ್ದಾರೆ. ಅವತ್ತು ಶಬಾನು ಪ್ರಕರಣದ ತೀರ್ಪನ್ನ ವಿರೋಧಿಸಿ ದಾಂಧಲೆಯನ್ನು ಎಬ್ಬಿಸೋದಕ್ಕೆ ಮುಂದಾಗಿದ್ದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್. ಈಗ ಕೂಡ ಅದೇ ಸಂಘಟನೆ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸ್ತಾ ಇದೆ. ಇನ್ನು ಅವತ್ತು ಯಾವೆಲ್ಲ ರಾಜಕೀಯ ಪಕ್ಷಗಳು ಶಬಾನು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಕಾನೂನನ್ನು ತರುವುದಕ್ಕೆ ಹೋದವೋ ಅದೇ ರಾಜಕೀಯ ಪಕ್ಷಗಳು ಈಗ ಕೂಡ ಈ ತಿದ್ದುಪಡಿಗಳನ್ನು ವಿರೋಧಿಸ್ತಾ ಇವೆ. ಆದರೆ ಆ ಸಮುದಾಯದ ಬುದ್ಧಿವಂತ ಮುಸ್ಲಿಮರು ಯಾರಿದ್ದಾರೆ ಅವರು ಹೊಸ ತಿದ್ದುಪಡಿಗಳನ್ನು ಸ್ವಾಗತಿಸ್ತಾ ಇದ್ದಾರೆ. ಗೆಳೆಯರೆ, ಶಬಾನು ಪ್ರಕರಣ ಏನು ಅನ್ನೋದು ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಮರೆತು ಹೋಗಿರಬೇಕು. ಆ ಬಗ್ಗೆ ಈ ಹಿಂದೆ ನಾವು ಮಾಡಿದ್ದ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇನ್ನು ಈ ತಿದ್ದುಪಡಿ ಮಸೂದೆಯಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ, ಸ್ವಾಗತಿಸೋದಕ್ಕೆ ಅಂಥದ್ದೇನಿದೆ ಗೆಳೆಯರೆ? ವಕ್ಫ್ ಆಸ್ತಿಗಳು ದುರ್ಬಳಕೆ ಆಗ್ತಾ ಇವೆ ಅನ್ನೋದು, ಆ ಸಮುದಾಯದ ಪ್ರಭಾವಿಗಳಿಂದ ಅವು ಕಬಳಿಕೆಗೆ ಈಡಾಗ್ತಾ ಇವೆ ಅನ್ನೋದು ತುಂಬಾ ವರ್ಷಗಳಿಂದ ಕೇಳಿ ಬರ್ತಾ ಇರುವ ಆರೋಪ. ನಮ್ಮ ಕರ್ನಾಟಕದಲ್ಲಿ ಕೂಡ ಸುಮಾರು 4,000ಕ್ಕೂ ಹೆಚ್ಚು ವಕ್ಫ್ ಆಸ್ತಿಗಳು ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿವೆ. ಸಾಕಷ್ಟು ಆಸ್ತಿಗಳನ್ನ ಕಬಳಿಸಿರುವ ಆರೋಪ ಕೂಡ ಇದೆ. ಹೀಗಾಗಿ ವಕ್ಫ್ ಅಲ್ಲಿ ಒಂದು ಪಾರದರ್ಶಕತೆಯನ್ನು ತರಬೇಕು ಅನ್ನೋ ಪ್ರಯತ್ನ ಈ ಮಸೂದೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಸುಮಾರು 40 ತಿದ್ದುಪಡಿಗಳನ್ನ ತರ್ತಾ ಇದ್ದಾರೆ. ಅದರಲ್ಲಿ ಕೆಲವು ಪ್ರಮುಖ ತಿದ್ದುಪಡಿಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳ್ಬಿಡ್ತೀನಿ. ಸದ್ಯಕ್ಕೆ ಈಗಿರುವ ಕಾನೂನಿನ ಪ್ರಕಾರ ಯಾವುದೇ ಆಸ್ತಿಯನ್ನ ಒಮ್ಮೆ ವಕ್ಫ್ ನಮ್ಮದು ಅಂತ ಅಂದುಕೊಂಡು ಬಿಟ್ರೆ ಆ ಆಸ್ತಿ ವಕ್ಫ್ ಆಗಿಬಿಡುತ್ತೆ. ಆ ನಂತರ ಅದರ ವಿವಾದಗಳು ಬಗೆಹರಿಯೋದಕ್ಕೆ ಸಾಕಷ್ಟು ವರ್ಷಗಳು ಬೇಕಾಗುತ್ತವೆ. ಆ ಸಂದರ್ಭದಲ್ಲಿ ಕೂಡ ಅಂದ್ರೆ ಆ ಆಸ್ತಿಯ ವಿವಾದಗಳುಂಟಾದ ದಿನಗಳಲ್ಲಿ ಕೂಡ ಅದು ವಕ್ಫ್ ಆಸ್ತಿ ಅಂತಲೇ ಪರಿಗಣಿಸಲಾಗುತ್ತೆ. ಆದ್ರೆ ಈಗ ಹೊಸ ತಿದ್ದುಪಡಿಯ ಪ್ರಕಾರ ಈ ಅವಕಾಶ ಅಲ್ಲಿರೋದಿಲ್ಲ. ಯಾವುದೇ ಆಸ್ತಿಯನ್ನ ವಕ್ಫ್ ತನ್ನದು ಅಂತ ಹೇಳಿಕೊಳ್ಳೋದಕ್ಕೆ ಅವರ ಬಳಿ ದಾಖಲೆಗಳಿರಬೇಕಾಗತ್ವೆ ಮತ್ತು ವಕ್ಫ್ ಆಸ್ತಿಯ ವಿವಾದ ಉಂಟಾದ ಸಂದರ್ಭದಲ್ಲಿ ಆ ವಿವಾದಗಳನ್ನು ಬಗೆಹರಿಸೋದಕ್ಕೆ ಒಂದು ಕಾಲಮಿತಿಯನ್ನ ನಿಗದಿಪಡಿಸಲಾಗ್ತಾ ಇದೆ. ಯಾವುದೇ ವಕ್ಫ್ ಆಸ್ತಿಯ ಬಗ್ಗೆ ಯಾರಿಗೇ ವಿವಾದಗಳಿದ್ರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ 90 ದಿನಗಳಲ್ಲಿ ಅಪೀಲನ್ನು ಸಲ್ಲಿಸಬೇಕು ಮತ್ತು 6 ತಿಂಗಳ ಒಳಗಾಗಿ ಆ ಪ್ರಕರಣದ ವಿಚಾರಣೆ ನಡೆದು ಅದು ಇತ್ಯರ್ಥಗೊಳ್ಳಬೇಕು. ಹಾಗಲ್ಲದೆ ಆಸ್ತಿ ವಿವಾದಗಳನ್ನು ಹಾಗೆ ಇಟ್ಕೊಂಡು ಕಾಲ ತಳ್ತಾ ಅಕ್ರಮವಾಗಿ ಆ ಆಸ್ತಿಗಳನ್ನು ವಕ್ಫ್ ಅನುಭವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಥರದ ಒಂದು ಬದಲಾವಣೆ ಹೊಸ ತಿದ್ದುಪಡಿಯಲ್ಲಿದೆ. ಇದರ ಮೂಲಕ ಈಗಾಗಲೇ ವಿವಾದದ ಸುಳಿಯಲ್ಲಿ ಸಿಲುಕಿರುವ ಸಾವಿರಾರು ಪ್ರಕರಣಗಳು ಬೇಗ ಇತ್ಯರ್ಥಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಒಂದು ಆಸ್ತಿ ವಕ್ಫ್ಗೆ ಸೇರಿದ್ದ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡೋದು ಹೇಗೆ? ಸದ್ಯದ ವಕ್ಫ್ ಆಕ್ಟಿನ ಪ್ರಕಾರ ಆಸ್ತಿ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ವಕ್ಫ್ ಒಬ್ಬ ಸರ್ವೆ ಕಮಿಷನರ್ ಅನ್ನ ನೇಮಕ ಮಾಡುತ್ತೆ. ಆತ ಏನ್ ಹೇಳ್ತಾನೋ ಅದು ಅಂತಿಮ ಅನ್ನಿಸ್ಕೊಳ್ಳುತ್ತೆ. ಆದ್ರೆ ಈ ಹೊಸ ತಿದ್ದುಪಡಿಯ ಪ್ರಕಾರ ಅಲ್ಲಿ ಸರ್ವೆ ಕಮಿಷನರ್ಗಳಿರೋದಿಲ್ಲ. ಆಸ್ತಿಯ ದಾಖಲೆಗಳನ್ನ ಪರಿಶೀಲಿಸಿ ಆಸ್ತಿ ಯಾರಿಗೆ ಸೇರಬೇಕು ಅನ್ನೋದನ್ನ ರೆವೆನ್ಯೂ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಹಾಗೆ ವಕ್ಫ್ ಆಸ್ತಿಯ ಹಕ್ಕನ್ನ ನಿರ್ಧರಿಸೋದಕ್ಕೆ ವಕ್ಫ್ ನ್ಯಾಯಮಂಡಳಿಗಿರುವ ಅಧಿಕಾರವನ್ನ ಕಡಿಮೆ ಮಾಡಿ ಆ ಅಧಿಕಾರವನ್ನ ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗ್ತಾ ಇದೆ. ಇನ್ನು ವಕ್ಫ್ ಬೋರ್ಡ್ಗಳೇನಿವೆ ಅಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಬೇಕು ಅನ್ನೋದು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇರೋ ಕೂಗು. ಹೀಗಾಗಿ ವಕ್ಫ್ ಆಡಳಿತ ಮಂಡಳಿಗಳ ಒಳಗೆ ಮಹಿಳೆಯರಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಹಾಗೆ ವಕ್ಫ್ ಆಡಳಿತವನ್ನು ಸುಗಮಗೊಳಿಸುವ ನಿಟ್ಟಲ್ಲಿ ಒಂದಷ್ಟು ಬುದ್ಧಿವಂತರು ಹಾಗೂ ವಿದ್ಯಾವಂತರಿಗೆ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡುವ ಸಾಧ್ಯತೆಗಳನ್ನು ಕೂಡ ಈ ಹೊಸ ತಿದ್ದುಪಡಿ ಕಲ್ಪಿಸಿಕೊಡ್ತಾ ಇದೆ. ಇನ್ನು ಈ ಹಿಂದಿನ ವಕ್ಫ್ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡ್ಗಳಲ್ಲಿ ಮುಸ್ಲಿಮೇತರರಿಗೆ ಅವಕಾಶ ಇರಲಿಲ್ಲ. ಇನ್ನು ಮುಂದೆ ಹಾಗಲ್ಲದೆ ಅದರಲ್ಲಿ 2 ಮುಸ್ಲಿಮೇತರ ಸದಸ್ಯರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಹಾಗೆ ಈ ತಿದ್ದುಪಡಿಯ ಮೂಲಕ ವಕ್ಫ್ ಬೋರ್ಡ್ ಅಲ್ಲಿ ಎಂಪಿಗಳಿಗೆ ಕೂಡ ಪ್ರಾತಿನಿಧ್ಯವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರತಿ ವಕ್ಫ್ ಬೋರ್ಡ್ ಅಲ್ಲಿ ಕೂಡ ರಾಜ್ಯಸಭೆಯ ಒಬ್ಬ ಪ್ರತಿನಿಧಿ ಹಾಗೂ ಲೋಕಸಭೆಯ 2 ಪ್ರತಿನಿಧಿಗಳಿಗೆ ಅವಕಾಶ ಇರುತ್ತೆ ಮತ್ತು ಆ 3 ಸಂಸದರು ಮುಸ್ಲಿಮರೇ ಆಗಿರಬೇಕು ಅನ್ನೋ ಯಾವ ನಿಯಮನೂ ಇರೋದಿಲ್ಲ. ಮುಸ್ಲಿಮೇತರ ಸಂಸದರೂ ಕೂಡ ವಕ್ಫ್ ಬೋರ್ಡ್ ಅಲ್ಲಿ ಅವಕಾಶವನ್ನ ಪಡ್ಕೊಳ್ಳೋದಕ್ಕೆ ಈ ಹೊಸ ತಿದ್ದುಪಡಿ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ವಕ್ಫ್ನ ಆಸ್ತಿಗಳು ಮತ್ತು ಅಲ್ಲಿನ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಕೂಡ ಒಂದು ಪಾರದರ್ಶಕತೆಯ ಅವಶ್ಯಕತೆ ಕಂಡು ಬರ್ತಾ ಇದೆ. ಹೀಗಾಗಿ ವಕ್ಫ್ ಆಸ್ತಿಗಳನ್ನ ಆಡಿಟ್ ಮಾಡೋದಕ್ಕೆ CAG ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಧಿಕಾರಿಗಳನ್ನ ನೇಮಕ ಮಾಡೋದಕ್ಕೆ ಈ ತಿದ್ದುಪಡಿ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಈ ಮೂಲಕ ವಕ್ಫಲ್ಲಿ ಯಾವುದೇ ಹಗರಣಗಳು ಉಂಟಾಗದ ಹಾಗೆ ಅಲ್ಲೊಂದು ಆರ್ಥಿಕ ಶಿಸ್ತು ಮತ್ತು ಪಾರದರ್ಶಕತೆಯನ್ನು ತರೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಕೂಡ ಬಳಸೋದಕ್ಕೆ ಒಂದಷ್ಟು ಅವಕಾಶಗಳಿರುತ್ತವೆ. ವಕ್ಫ್ ಬೋರ್ಡ್ನ ಕಾರ್ಯ ಚಟುವಟಿಕೆಗಳನ್ನ ಕಂಪ್ಯೂಟರೈಸ್ ಮಾಡೋ ಕೆಲಸ ಕೂಡ ಆಗುತ್ತೆ. ಹಾಗೆ ವಕ್ಫ್ ಮಂಡಳಿಗಳ ಆದಾಯ ಏನಿದೆ ಅದು ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯದ ಏಳಿಗೆಗೆ ಬಳಕೆ ಆಗಬೇಕು ಅಂತ ಈ ಹೊಸ ಮಸೂದೆ ಹೇಳ್ತಾ ಇದೆ.
ಇನ್ನು ವಕ್ಫ್ ಬೋರ್ಡ್ನ ಆಸ್ತಿ, ಇಷ್ಟು ದಿನ ಯಾವ ಆಸ್ತಿಯನ್ನು ಬೇಕಾದರೂ ಅವರು ನಮ್ಮದು ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ಮುಂದೆ ಹಾಗಾಗೋದಿಲ್ಲ. ವಕ್ಫ್ ನಾಮ ಅಥವಾ ಆಸ್ತಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳಿದ್ದರೆ ಮಾತ್ರ ಆ ಆಸ್ತಿಯನ್ನು ಅವರು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಯಾವುದೇ ಡೀಡ್ ಇಲ್ಲದ ಆಸ್ತಿಗಳನ್ನು ಇನ್ನು ಮುಂದೆ ವಕ್ಫ್ ತಮ್ಮ ಆಸ್ತಿ ಅಂತ ಘೋಷಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಟ್ಟಾರೆ ವಕ್ಫ್ ಆಸ್ತಿಗಳ ನಿಯಂತ್ರಣ ಹಾಗೂ ಬೋರ್ಡ್ ರಚನೆಯನ್ನ ಹೆಚ್ಚು ಪಾರದರ್ಶಕವಾಗಿ ಹಾಗೆ ಅಲ್ಲೊಂದು ಸಮಾನತೆಯನ್ನ ತರುವುದಕ್ಕೆ, ಸಾಮಾಜಿಕ ನ್ಯಾಯವನ್ನ ಅಲ್ಲಿ ಕೂಡ ಜಾರಿಗೆ ತರುವ ಉದ್ದೇಶವನ್ನ ಹೊಂದಿದೆ. ಈ ತಿದ್ದುಪಡಿ ಮಸೂದೆಯನ್ನ ಜಂಟಿ ಸಂಸದೀಯ ಮಂಡಳಿಯ ಮುಂದಿಡಲಾಗುತ್ತೆ. ಅಲ್ಲೊಂದಷ್ಟು ಚರ್ಚೆಗಳಾಗಿ ಅವರೊಂದಷ್ಟು ಬದಲಾವಣೆಗಳನ್ನು ಸೂಚಿಸಿದ್ರೆ ಅವುಗಳಲ್ಲಿ ಯಾವುದನ್ನು ತಗೋಬಹುದು ಅದನ್ನು ತಗೊಂಡು ಮಸೂದೆ ಮತ್ತೆ ಸದನದ ಮುಂದೆ ಬರುತ್ತೆ. ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ವಕ್ಫ್ ಆಕ್ಟ್ ತಿದ್ದುಪಡಿ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.